ಸೊ ಹೆಲೋ ಫಾರ್ಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ, ಚೆನ್ನಾಗಿರಿ. ಇವಾಗ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ಮನೆಯಿಂದ. ಇವಾಗ ಇಲ್ಲಿಂದ ಹೋಗ್ತಾ ಇದ್ದೀನಿ. ಮಂಗಳೂರು ಡಿಸ್ಟಿಕ್ಕು ಕಂಪ್ಲೀಟ್ ಆಗುತ್ತೆ. ಇವತ್ತು ಲಾಸ್ಟ್ ಡೇ ನಂದು ಮಂಗಳೂರು ಡಿಸ್ಟಿಕ್ಕು. ಇದಾದಮೇಲೆ ನಾನು ಹಾಸನ ಡಿಸ್ಟಿಕ್ ಹೋಗ್ತೀನಿ, ಅದಾದಮೇಲೆ ಕೊಡಗು ಹೋಗ್ತೀನಿ. ಈ ಎರಡು ಡಿಸ್ಟಿಕ್ಕಿಗೂ ಹೋಗೋದಿದೆ. ಇವಾಗ ಸದ್ಯಕ್ಕೆ ನಾನು ಮಂಗಳೂರು ಡಿಸ್ಟಿಕ್ಕು ಲಾಸ್ಟ್ ಡೇ ಬಂದುಬಿಟ್ಟು ಕುಕ್ಕೆಗೆ ಹೋಗಬೇಕು, ಅದೊಂದು ಬಾಕಿ ಉಳಿದಿದೆ. ಕುಕ್ಕೆನ ಎಕ್ಸ್ಪ್ಲೋರ್ ಮಾಡಿಕೊಂಡು ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ನ ನೋಡಿಕೊಂಡು ಅಲ್ಲಿಂದ ಮತ್ತೆ ನಾನು ಹಾಸನ ಹೋಗ್ತೀನಿ. ಅಲ್ಲಿಂದ ನಾಳೆಯಿಂದ ನಮ್ಮದು ಹಾಸನ ಜರ್ನಿ ಸ್ಟಾರ್ಟ್ ಆಗುತ್ತೆ. ಸದ್ಯಕ್ಕೆ ಇವಾಗ ಕುಕ್ಕೆಗೆ ಹೋಗಬೇಕಲ್ಲ, ಅದಕ್ಕೆ ರೆಡಿಯಾಗಿದ್ದೀನಿ. ಬ್ಯಾಗ್ ಎಲ್ಲ ತೊಗೊಂಡಿದ್ದೀನಿ. ಮತ್ತು ಇನ್ನು ನನ್ನ ಒಂದು ಈ ಆಲ್ ಕರ್ನಾಟಕ ಜರ್ನಿ ಎಂಡ್ ಆಗೋವರೆಗೂ ಮತ್ತು ಕಂಟಿನ್ಯೂಯಸ್ ಆಗಿ ಎಲ್ಲ ಡಿಸ್ಟಿಕ್ನು ಕವರ್ ಮಾಡೋದಿದೆ. ಇನ್ನೇನು ಕೆಲವು ಡಿಸ್ಟಿಕ್ಗಳು ಬಾಕಿ ಉಳಿದಿರೋದು ಅಷ್ಟೇ. ಒಂದು 10 ಡಿಸ್ಟಿಕ್ ಉಳಿದಿದೆ. 10 ಡಿಸ್ಟಿಕ್ನ ನೋಡೋಣ ಎಷ್ಟು ದಿವಸದಲ್ಲಿ ಕವರ್ ಮಾಡ್ತೀನಿ ಅಂತ. ಬನ್ನಿ, ನಿಮಗೆ ನಾನಿವಾಗ ಬಸ್ ಸ್ಟಾಪ್ಗೆ ಹೋಗ್ತೀನಿ. ಬಸ್ ಹಿಡ್ಕೊಂಡು ಕುಕ್ಕೆಗೆ ಹೋಗಬೇಕು. ಅಲ್ಲಿಂದ ಕುಕ್ಕೆಗೆ ಹೋಗ್ಬಿಟ್ಟು ಕುಕ್ಕೆಯಲ್ಲಿ ಡೈರೆಕ್ಟಾಗಿ ನಾನು ನಿಮಗೆ ಸಿಗೋದು. ಗುರು, ಇವಾಗ ಬಂದು ಸುಬ್ರಹ್ಮಣ್ಯನ ರೀಚ್ ಆಗಿದ್ದೀನಿ. ಇವಾಗ ಇಲ್ಲಿ KSRTC ಬಸ್ ಸ್ಟಾಪಿಂದ ಒಂದು ಅರ್ಧ ಕಿಲೋಮೀಟ್ರು. ಇವಾಗ ದೇವಸ್ಥಾನದ ಕಡೆಗೆ ಹೋಗ್ತಾಯಿದ್ದೀನಿ. ದೇವಸ್ಥಾನದ ಹತ್ರ ಹೋಗಿ ಮುಖ ತೊಳಿಬೇಕು ಫಸ್ಟು. ಗುರು ನೋಡಿ, ಇವಾಗ ನಾನು ಹೋಗ್ತಾಯಿದ್ದೀನಿ ದೇವಸ್ಥಾನದ ಕಡೆಗೆ. ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಸ್ವಲ್ಪ ಲಾಗ್ ಮಾಡ್ಕೋಬೇಕು. ಮೇನ್ ಚಾನಲ್ಗೆ ಒಂದು ಲಾಗ್ನ ಮಾಡಿಕೊಂಡು ಮತ್ತು ರಿಟರ್ನ್ ಇಲ್ಲಿಂದ ಹಾಸನ ಹೋಗೋದಾದರೆ ಹೋಗಬೇಕು, ಇಲ್ಲಾಂದರೆ ಇಲ್ಲೇ ಸ್ಟೇ ಇವತ್ತು. ಏನಾಗುತ್ತೆ ನೋಡೋಣ, ಬನ್ನಿ. ಇವರು ಸದ್ಯಕ್ಕೆ ದೇವಸ್ಥಾನನ ರೀಚ್ ಆಗಿದ್ದೀನಿ. ನೋಡ್ಬೋದು, ಇದು ಬಂದುಬಿಟ್ಟು ದೇವಸ್ಥಾನದ ಆವರಣ. ಇವಾಗ ಇಲ್ಲೇ ಕೂತ್ಕೊಂಡಿದ್ದೀನಿ. ಸ್ವಲ್ಪ ಲಾಗೆಲ್ಲ ಮಾಡ್ಕೋಬೇಕು. ಲಾಗೆಲ್ಲ ಮಾಡ್ಕೊಂಡು ಮತ್ತೆ ನಿಮಗೆ ಸಿಗ್ತೀನಿ ನಾನು. ಅಲ್ಲಿವರೆಗೂ ಕಾಯ್ತಾ ಇರಿ. ಗುರು, ಈ ಕಡೆ ನೋಡ್ತಾ ಇದ್ದೀರಲ್ಲ, ಇದೆರಡೂ ಕೂಡ ಬಂದ್ಬಿಟ್ಟು ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ದೇವರ ರಥಗಳು. ಇವೆರಡೂ ಕೂಡ ಜಾತ್ರೆಯ ಸಮಯದಲ್ಲಿ ಈ ರಥಗಳು ಚಾಲನೆಯಲ್ಲಿರುತ್ತೆ. ಜಾತ್ರೆ ನಡೆಯುವಂಥ ಸಮಯದಲ್ಲಿ ಬಂದರೆ ನೀವು ಈ ರಥ ಸಾಗೋದನ್ನು ಕೂಡ ನೋಡ್ಬೋದು. ಮತ್ತು ಇನ್ನು ಈ ಕಡೆ ಬಂದರೆ ಇದು ಎಂಟ್ರಿ. ಒಳಗಡೆ ಹೋಗಬೇಕು ಅಂದರೆ ಪಂಚೆ ಧರಿಸಿರ್ಬೇಕು. ಮೇಲುಗಡೆ ಯಾವುದೇ ಅಂಗಿ, ಟೀ ಶರ್ಟು ಯಾವುದೂ ಇರಬಾರ್ದು. ಬನಿಯನ್ನು ಯಾವುದನ್ನು ಕೂಡ ಹಾಕೋ ಹಾಗಿಲ್ಲ. ಬರೀ ಮೈಯಲ್ಲಿ ಪಂಚೆಯಲ್ಲಿ ಹೋಗಬೇಕು. ಇದು ಬಂದುಬಿಟ್ಟು ದೇವಸ್ಥಾನದ ಸಂಪ್ರದಾಯ ಅಂತ ಹೇಳ್ಬಿಟ್ಟು ಅದನ್ನು ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಹಾಗೆ ಯಾರಿಗೂ ಕೂಡ ಬಿಡುವುದಿಲ್ಲ. ಗುರು, ಇನ್ನು ನಾವು ದೇವಸ್ಥಾನದ ಬಗ್ಗೆ ನೋಡೋದಾದರೆ, ದೇವಸ್ಥಾನ ಬಂದುಬಿಟ್ಟು ಸುಮಾರು 800 ವರ್ಷಕ್ಕಿಂತ ಹಳೆಯ ದೇವಸ್ಥಾನ ಅಂತ ಇದು. ಈ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಇತಿಹಾಸ ಆಗಲಿ ಅಥವಾ ದೇವಸ್ಥಾನ ಹುಟ್ಕೊಂಡಿದ್ದ ಬಗ್ಗೆಯನ್ನು ನೋಡ್ತಾ ಹೋದರೆ, ದೇವಸ್ಥಾನದಲ್ಲಿರುವಂತಹ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಎಲ್ಲ ಸರ್ಪಗಳಿಗೂ ಅಧಿಪತಿ ಅಂತ ಕರೀತಾರೆ. ಗುರು, ಸದ್ಯಕ್ಕೆ ದೇವಸ್ಥಾನನ ನೋಡ್ಕೊಂಡ್ವಿ. ದೇವಸ್ಥಾನದ ಮುಂದ್ಗಡೆ ಇರುವಂತಹ ನದಿನ ನೋಡೋದಕ್ಕೆ ಹೋಗೋಣ ಇವಾಗ. ಬನ್ನಿ. ಜನ ಬರೋದಕ್ಕೆ ಜಾಸ್ತಿ ಆಯಿತು. ಟೈಮ್ ಹೇಗೆ ಜಾಸ್ತಿ ಆಗುತ್ತೋ ಅದೇ ರೀತಿ ಜನನೂ ಕೂಡ ಜಾಸ್ತಿ ಬರ್ತಾರೆ. ಅಂದರೆ ಸಂಜೆ ಟೈಮಲ್ಲೆಲ್ಲ ಫ್ರೀ ಆಗಿಬಿಡ್ತಾರಲ್ಲ. ಇನ್ನೊಂದು ಬೆಳಗ್ಗೆ ಹೊತ್ತಲ್ಲಿ ಬರ್ತಾರೆ ಮತ್ತು ಇಲ್ಲ ಸಂಜೆ ಹೊತ್ತಲ್ಲಿ ಬರ್ತಾರೆ. 2 ಟೈಮು ದೇವಸ್ಥಾನಕ್ಕೆ ಹೋಗುವಂಥದ್ದು. ಗುರು, ಇವಾಗ ಅಲ್ಲಿ ಕಾಣಿಸ್ತಾ ಇರೋದು ಸುಬ್ರಹ್ಮಣ್ಯ ದೇವಸ್ಥಾನ. ಅಲ್ಲಿಂದ ಹಂಗೆ ನಡ್ಕೋ ಬಂದಿದ್ದೀನಿ. ಇವಾಗ ನದಿ ಇರೋದು ಈ ಕಡೆ. ಬನ್ನಿ ನೋಡೋಣ ಮುಂದೆ ಹೋಗಿ. ಗುರು, ನೋಡ್ಬೋದು, ಇವಾಗ ನಾನು ನದಿ ಹತ್ರ ಇದ್ದೀನಿ.
ಇದೇನು ಗುರು ನದಿಲಿ ನೀರೇ ಇಲ್ಲ. ನಾನು ಫಸ್ಟು ಗೆಸ್ ಮಾಡಿದ್ದೆ ನದಿಲಿ ನೀರು ಇರುತ್ತೋ ಇಲ್ವೋ ಅಂತ. ಗುರು ಇದೆಲ್ಲ ಬಂದ್ಬಿಟ್ಟು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಮುಂದುಗಡೆ ಇರುವಂತಹ ಮೇನ್ ರೋಡು. ಈ ಕಡೆ ಎಲ್ಲ ಪಾರ್ಕಿಂಗ್ ಇದೆ ಮತ್ತು ಈ ಕಡೆ ವ್ಯವಸ್ಥಿತವಾದ ಪಾರ್ಕಿಂಗ್ ಲಾಟು. ಈ ಕಡೆಯಿಂದ ಗಾಡಿಗಳು ಬರ್ತಾ ಇಲ್ಲೆಲ್ಲ ಪಾರ್ಕಿಂಗ್ ಮಾಡಿಬಿಟ್ಟು ಇಲ್ಲಿಂದ ಎಂಟ್ರಿ ತಗೊಳ್ಳೋದು ಜನ ಕುಕ್ಕೆ ಶ್ರೀ ದೇವಸ್ಥಾನಕ್ಕೆ. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಹಿಂದುಗಡೆ ಒಂದು ದೊಡ್ಡ ಗುಡ್ಡ ಕಾಣ್ತಾ ಇದೆಯಲ್ಲ, ಅದು ಬಂದ್ಬಿಟ್ಟು ಕುಮಾರ ಪರ್ವತದ ಒಂದು ಟ್ರೆಕ್ಕಿಂಗ್ ಮಾಡುವಂಥ ಜಾಗ ಅಂತಾರೆ. ಅಷ್ಟು ಕರೆಕ್ಟಾಗಿ ನನಗೂ ಗೊತ್ತಿಲ್ಲ. ಏನೋ ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಇದು ಬಂದ್ಬಿಟ್ಟು ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ. ಇಷ್ಟೊತ್ತು ದೇವಸ್ಥಾನದ ಬಗ್ಗೆ ತಿಳ್ಕೊಂಡ್ವಿ. ದೇವಸ್ಥಾನದ ಮುಂದ್ಗಡೆ ಇರೋ ನದಿ, ಪಾರ್ಕಿಂಗು, ದೇವಸ್ಥಾನದಲ್ಲಿರುವಂತಹ ಸೇವೆಗಳು ಎಲ್ಲ ತಿಳ್ಕೊಂಡ್ವಿ. ಇವಾಗ ನೋಡಿ ಇದು ಬಂದ್ಬಿಟ್ಟು ಮಾರ್ಕೆಟು, ಇದೆಲ್ಲ ಅಂಗಡಿಗಳು. ಈ ಕಡೆ ಎಲ್ಲ ಫುಡ್ ಸ್ಟಾಲ್ಸ್ ಇದೆ. ಈ ಫುಡ್ ಸ್ಟಾಲ್ಸ್ಗಳಲ್ಲಿ ಬಂದು ನಿಮ್ಗೆ ಏನೇನು ಬೇಕೋ ಅದನ್ನೆಲ್ಲ ಆಗಿಂದಾಗೆ ರೆಡಿ ಮಾಡಿಸ್ಕೊಂಡು ತಿನ್ಬೋದು. ಆದರೆ ಅದಕ್ಕೆ ದುಡ್ಡು ಕೊಡಬೇಕು. ಸೊ ಗಾಯ್ಸ್, ರಾತ್ರಿ ಸ್ವಲ್ಪ ಬೇಗನೆ ಮಲ್ಕೊಂಡೆ, ಅಂದರೆ 9 ಗಂಟೆಗೆಲ್ಲ ಮಲ್ಕೊಂಡ್ಬಿಟ್ಟೆ. ತುಂಬಾ ಸುಸ್ತಾಗಿತ್ತಲ್ಲ, ಅದಕ್ಕೆ ಲಾಗ್ನ ಎಂಡ್ ಮಾಡೋದಕ್ಕಾಗಲಿಲ್ಲ. ಅದಕ್ಕೆ ಬೆಳಗ್ಗೆ ಎದ್ಬಿಟ್ಟು ಎಂಡ್ ಮಾಡ್ತಾಯಿದ್ದೀನಿ. ಇವಾಗ ರೆಡಿಯಾಗಿದ್ದೀನಿ ಬೇರೆ ಕಡೆ ಹೋಗೋದಕ್ಕೆ. ನೋಡ್ಬೋದು, ಇದು ಬಂದ್ಬಿಟ್ಟು ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ. ಇನ್ನೂ ಕೂಡ ದೇವಸ್ಥಾನದ ಮುಂದುಗಡೆನೇ ಇದ್ದೀನಿ. ಮತ್ತು ನಾಳಿನ ಲಾಗಲ್ಲಿ ಸಿಗ್ತೀನಿ. ಅಂದರೆ ಇಲ್ಲಿಂದ ಮತ್ತೆ ನಂದು ನೆಕ್ಸ್ಟ್ ಲಾಗ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ವೇಟ್ ಮಾಡಿ. ಲಾಗ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನಾಳಿನ ಲಾಗಲ್ಲಿ ಸಿಗ್ತೀನಿ.